ಇನ್ನು ಕ್ಷೇತ್ರ ಬಿಟ್ಟುಕೊಟ್ಟಿರುವಂತಹ ಎಚ್ ಡಿ ದೇವೇಗೌಡರು ಹಾಸನದಿಂದಲೇ ಅವರು ಸ್ಪರ್ಧೆ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ. ನಾನು ಹಾಗೆ ಪ್ರಜ್ವಲ್ ಇಬ್ಬರು ಕೂಡ ಹೇಳ್ತಾ ಇದ್ದೇವೆ ಅಂತ ರೇವಣ್ಣ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆ ಆಲೂರಿನಲ್ಲಿ ಸಚಿವ ಎಚ್ ಡಿ ರೇವಣ್ಣ ಆಡಿರುವಂತಹ ಮಾತಿದು. ಎಚ್ ಡಿ ದೇವೇಗೌಡರು ಕಳೆದ 60 ವರ್ಷ ಇಲ್ಲೇ ಪೂರೈಸಬೇಕು ಅಂತ ಹೇಳಿದ್ವಿ. ಎಚ್ ಡಿ ಎಲ್ಲಿ ನಿಲ್ತಾರೆ ಅಂತ ಹೇಳಿ ಪಕ್ಷದಲ್ಲಿ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಇನ್ನು ದೇವೇಗೌಡರು ಎಲ್ಲಿ ನಿಂತರೂ ಗೆದ್ದು ಬರುವಂತಹ ಶಕ್ತಿ ಇದೆ ಅವರಿಗೆ. ನಾವು ಹಾಸನದಲ್ಲೇ ನಿಲ್ಲಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದೇವೆ. 60 ವರ್ಷವನ್ನ ನೀವು ಇಲ್ಲೇ ಪೂರೈಸಿ ರಾಜಕೀಯ ಜೀವನದ್ದು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದೇವೆ. ಆದರೂ ಕೂಡ ಅವರು ಕೇಳ್ತಾ ಇಲ್ಲ. ಇನ್ನು ದೇವೇಗೌಡರು ರಾಜ್ಯದಲ್ಲಿ ಎಲ್ಲೂ ನಿಂತರೂ ಕೂಡ ಗೆದ್ದು ಬರುವಂತಹ ಶಕ್ತಿ ಇರುವಂತಹ ವ್ಯಕ್ತಿ. ಜನರ ಆಶೀರ್ವಾದ ಇರೋವರೆಗೂ ಅವರು ಗೆಲ್ತಾರೆ. ರಾಜ್ಯಕ್ಕೆ 60 ವರ್ಷ ಅವರದ್ದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆ ಆಲೂರಿನಲ್ಲಿ ಸಚಿವ ಎಚ್ ಡಿ ರೇವಣ್ಣ ಆಡಿರುವಂತಹ ಮಾತಿದು. ಈಗಾಗಲೇ ಕ್ಷೇತ್ರವನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟು ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟು ಕೊಟ್ಟ ನಂತರದಲ್ಲೂ ಕೂಡ ಪ್ರಚಾರ ಕಾರ್ಯಕ್ಕೆ ಭರದಿಂದ ಪ್ರಚಾರ ಕಾರ್ಯವೂ ಕೂಡ ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರು ಆಡಿರುವಂತಹ ಮಾತಿದೆಯಲ್ಲ, ಎಲ್ಲ ಒಂದು ಕಡೆ ಎಚ್ ಡಿ ದೇವೇಗೌಡರು ಏನಾದರೂ ನಿರ್ಧಾರ ಬದಲಿಸಿದಾರಾ ಅಥವಾ ಅವರ ಕುಟುಂಬಸ್ಥರು ಏನಾದರೂ ದೇವೇಗೌಡರನ್ನ ಮತ್ತೆ ವಾಪಸ್ ಹಾಸನದಿಂದಲೇ ಕಣಕ್ಕಿಳಿಸಬೇಕು ಅನ್ನುವಂಥ ಚಿಂತನೆ ಏನಾದರೂ ಮಾಡ್ತಾ ಇದ್ದಾರಾ? ಇಂಥದ್ದೊಂದು ಮಾತಿದೆ. ಯಾಕಂದ್ರೆ ದೇವೇಗೌಡರು ಎಲ್ಲಿ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಗೊಂದಲ ಇದೆ. ತುಮಕೂರಿಗೆ ಹೋಗಿ ನಿಲ್ಲಬೇಕು ಅಥವಾ ಬೆಂಗಳೂರು ಉತ್ತರಕ್ಕೆ ಅವರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ವಿಚಾರ ಇದೆ. ಆದರೆ ತುಮಕೂರು ಹಾಗೂ ಬೆಂಗಳೂರು ಉತ್ತರ ಅಷ್ಟೇನು ಸೇಫ್ ಅಲ್ಲ ಅನ್ನುವಂಥ ವಿಚಾರವೂ ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯ ರೇವಣ್ಣ ಅವರು ಆಡಿರುವಂತಹ ಮಾತು ಮತ್ತೊಂದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಎಲ್ಲೋ ಒಂದು ಕಡೆ ದೇವೇಗೌಡರ ಕುಟುಂಬದಲ್ಲಿ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಗೊಂದಲ ಇದೆಯಾ ಅನ್ನುವಂಥ ಅನುಮಾನ ಕೂಡ ಹುಟ್ಟಿ ಹಾಕೋದಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿಯವರಿಗೆ ಇಷ್ಟು ದಿನ ರಾಮನ ಭಜನೆ ಮಾಡಿದರು. ರಾಮನ್ನ ಈಗ ಕಾಡಿಗೆ ಕಳಿಸಿ ದೇವೇಗೌಡರು ಭಜನೆ ಶುರುವಾಗಿದೆ. ಅವರಿಗೆ ಬೆಳಗ್ಗೆ ಇದ್ದರೆ ದೇವೇಗೌಡರು ಹೆಸರು ಹಿಡಿದವ್ರೆ ಬಿ ಜೆ ಪಿಯವರಿಗೆ ಊಟನೇ ಸೇರಲ್ಲ. ದೇವೇಗೌಡರನ್ನ ಹಾಸನದಲ್ಲೇ ನಿಲ್ಲಬೇಕು ಅಂತ ನಾನು ಪ್ರಜ್ವಲ್ ಎಲ್ಲ ಹೇಳ್ತಾ ಇದ್ದೀವಿ. ಆದರೆ ದೇವೇಗೌಡರು ಅಲ್ಟಿಮೇಟ್ ನಾವಿಲ್ಲಿ ನಿಲ್ಲಬೇಕು, 60 ವರ್ಷ ನೀವಿದೆ ಅಂತ. ಆದರೆ ದೇವೇಗೌಡರು ಎಲ್ಲಿ ನಿಲ್ತಾರೆ ಅನ್ನೋದನ್ನ ಕೂತ್ಕೊಂಡು ಪಕ್ಷದ ತೀರ್ಮಾನ ಮಾಡಿ. ತುಮಕೂರು, ಬೆಂಗಳೂರು ಎಲ್ಲ ನೋಡಿ, ದೇವೇಗೌಡರಿಗೆ ಎಲ್ಲಿ ನಿಂತರೂ ಗೆದ್ದು ಬರೋ ಶಕ್ತಿ ಇದೆ. ಜನತೆ ಆಶೀರ್ವಾದ ಇರೋವರೆಗೆ ದೇವೇಗೌಡರು ಈ ರಾಜ್ಯದಲ್ಲಿ 60 ವರ್ಷ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ರಾಜ್ಯ ನೀರಾವರಿ ಯೋಜನೆಗಳಿಗಿರ್ಬೋದು, ಏನು ಬಿ ಜೆ ಪಿ ಕೊಡುಗೆ ಕೊಟ್ಟಿರೋದು 4 ವರ್ಷ ಏನು ಕೊಟ್ಟಿದ್ದಾರೆ ಹೇಳಿ. ಈ ಜಿಲ್ಲೆಯಲ್ಲಿ 5 ವರ್ಷ ಬಿ ಜೆ ಪಿ ಆಡಳಿತ ಐತಿ. ಯಾವ ಮಕ ಬಿಟ್ಕೊಂಡು ಓಟ್ ಕೇಳ್ತಾರೆ ರೀ? ಯಾವ ಮಕ ಬಿಟ್ಕೊಂಡು ಕೇಳ್ತಾರೆ? ಒಂದು ಜಿಲ್ಲಾ ಆಸ್ಪತ್ರೆ, ಆ ಮೆಡಿಕಲ್ ಕಾಲೇಜ್, ಒಂದು ಎಮ್ ಸಿ ಐ ನಾರಾಯಣ್ ಪ್ರಕಾರ ಒಂದು ಇದು ಕೊಡೋಕ್ಕಾಯ್ತೇನೆ ರೀ? ಬಿ ಜೆ ಪಿಯವರಿಗೆ ಇಷ್ಟು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ಮಂಜುನಾಥ್, ಒಂದು ವಿಚಾರವನ್ನ ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲ ದೇವೇಗೌಡರು ಹಾಸನದಲ್ಲೇ ಸ್ಪರ್ಧಿಸಿ ಎನ್ನುವಂತಹ ಒತ್ತಡವನ್ನ ನಾವು ಹಾಕ್ತಾ ಇದ್ದೀವಿ, ಆದರೆ ಅವರು ಕೇಳ್ತಾ ಇಲ್ಲ. ಇನ್ನು ರಾಜ್ಯದ ಎಲ್ಲೂ ನಿಂತರೂ ಕೂಡ ದೇವೇಗೌಡರು ಗೆಲ್ತಾರೆ ಎನ್ನುವಂಥ ಮಾತು ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಪ್ರಚಾರ ಕಾರ್ಯ ಕೂಡ ಶುರುವಾಗ್ತಾ ಇದೆ. ಇಂಥ ಹೊತ್ತಲ್ಲಿ ಹಾಸನದಿಂದಲೇ ದೇವೇಗೌಡರು ಸ್ಪರ್ಧಿಸಲಿ ಅನ್ನುವಂಥ ಮಾತು ಏನನ್ನ ಸೂಚಿಸುತ್ತೆ ಮಂಜುನಾಥ್ ಇದು? ಹೌದು ಆನಂದ್, ಏನಂತ ಹೇಳಿದ್ರೆ ಈಗ ಜೆಡಿಎಸ್ ವರಿಷ್ಠ ದೇವೇಗೌಡರು ಕಳೆದ 5 ಬಾರಿ ಹಾಸನದಿಂದ ಲೋಕಸಭೆ ಸ್ಪರ್ಧಿಸಿ ಗೆದ್ದಿದ್ರು. ಈಗ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಅವರು ಹಾಸನ ಕ್ಷೇತ್ರವನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಟ್ಟು ಬೇರೆ ಕಡೆ ನಿಲ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಜೆಡಿಎಸ್ ಗುರುತಿಸಂತೆ ಬೆಂಗಳೂರಿನ ಉತ್ತರ ಹಾಗೂ ತುಮಕೂರಿನಲ್ಲಿ ದೇವೇಗೌಡರು ನಿಲ್ಬೇಕು ಅಂತ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳಿಂದ ಸಹಜವಾಗಿ ರೇವಣ್ಣ ಅವರು ಬೇಸರಗೊಂಡಂತೆ ಕಂಡು ಬರ್ತಾ ಇದೆ. ದೇವೇಗೌಡರಿಗೆ ಬೆಂಗಳೂರಿನ ಉತ್ತರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ತುಮಕೂರಿನಿಂದ ದೇವೇಗೌಡರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಚರ್ಚೆ ನಡೆದಾಗ ತುಮಕೂರಿನಲ್ಲಿ ಕಾಂಗ್ರೆಸ್ ಅವರು ಅಡ್ಡಗಾಲಾಗ್ತಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಜೆಡಿಎಸ್ ನಾಯಕರಿಗೆ ಒಂದ್ ರೀತಿ ಪರೋಕ್ಷವಾಗಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾಗಿ ರೇವಣ್ಣ ಅವರು ಒಂದ್ ರೀತಿ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಈಗಲೂ ಕೂಡ ನಾವು ದೇವೇಗೌಡರನ್ನ ಕೇಳ್ಕೊಳ್ತಾ ಇದ್ದೀವಿ, ಹಾಸನದಿಂದ ನೀವು ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ನಮ್ಮ ಮತ್ತೆ ಪ್ರಜ್ವಲ್ ಅವರು ಕೂಡ ಒಂದು ಅಭಿಲಾಷೆ ಆಗಿದೆ ಅಂತ ಹೇಳುವ ಮೂಲಕ ದೇವೇಗೌಡರು ರಾಜ್ಯದಲ್ಲಿ ಎಲ್ಲಿ ನಿಂತರೂ ಕೂಡ ಅವ್ರಿಗೆ ಗೆಲ್ತಕ್ಕಂಥ ಶಕ್ತಿ ಇದೆ ಅವರಿಗೆ. ರಾಜ್ಯದ ಜನರು ಅವ್ರಿಗೆ ಕಳೆದ 60 ವರ್ಷಗಳು ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಯ ಆಧಾರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಜನ. ಆದ್ರೆ ಅವರು ಹಾಸನದಿಂದಲೇ ಸ್ಪರ್ಧೆ ಮಾಡ್ಬೇಕು ಅಂತಕ್ಕಂಥದ್ದು ಈಗಲೂ ಕೂಡ ನಮ್ಮ ಅಭಿಲಾಷೆ ಇದೆ ಅಂತ ಹೇಳುವ ಮೂಲಕ ದೇವೇಗೌಡರನ್ನ ಮತ್ತೊಮ್ಮೆ ಹಾಸನಕ್ಕೆ ಅಂದ್ರೆ ಸ್ಪರ್ಧೆ ಮಾಡ್ಲಿಕ್ಕೆ ಆಹ್ವಾನವನ್ನ ಕೊಡ್ತಿದ್ದಾರೆ ರೇವಣ್ಣ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕೆಂತ ಹೇಳಿದ್ರೆ ದೇವೇಗೌಡರೇ ಸ್ವತಃ ಈಗ ಪ್ರಜ್ವಲ್ ಅವ್ರ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿ ಆಗಿದೆ. ಪ್ರಜ್ವಲ್ ಅವರೀಗ ಇವತ್ತು 6ನೇ ದಿನ ನಿರಂತರವಾಗಿ ಜಿಲ್ಲೆಯಾದ್ಯಂತ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತಿನಲ್ಲೂ ಕೂಡ ದೇವೇಗೌಡರು ಹಾಸನಕ್ಕೆ ಬರಬೇಕು ಅಂತಕ್ಕಂಥ ಮನದಿಂಗಿತವನ್ನ ರೇವಣ್ಣ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹಲವಾರು ಚರ್ಚೆಗಳಿಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಆನಂದ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ.